ನೀವು ಕೂಡ ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಂದ್ರೆ FD ಮಾಡೋರಾದ್ರೆ ಈ ಸುದ್ದಿ ಕಡ್ಡಾಯವಾಗಿ ನಿಮ್ಮ ಗಮನಕ್ಕೆ ಇರಲೇಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಹೊಸ ನಿಯಮವೊಂದನ್ನ ಜಾರಿಗೆ ತಂದಿದೆ. ಇದು ಅಕ್ಟೋಬರ್ 1, 2026ರಿಂದ ದೇಶಾದ್ಯಂತ ಜಾರಿಗೆ ಬರ್ತಿದೆ. ಹಾಗಾದ್ರೆ ಈ ಹೊಸ ರೂಲ್ಸ್ ಏನು, ಯಾರೆಲ್ಲ ಇದರಿಂದ ಎಚ್ಚರ ವಹಿಸಬೇಕು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೌದು, RBI ಜುಲೈ 30ರಂದೇ RBI ಇಂಟ್ರೆಸ್ಟ್ ರೇಟ್ ಆನ್ ಡೆಪಾಸಿಟ್ ಸೆಕೆಂಡ್ ಅಮೆಂಡ್ಮೆಂಟ್ ಡೈರೆಕ್ಷನ್ಸ್ 2026 ಅನ್ನೋ ಹೊಸ ಆದೇಶ ಹೊರಡಿಸಿದೆ. ಇದು ಮೇನ್ ಆಗಿ ಬಲ್ಕ್ ಡೆಪಾಸಿಟ್ ಗಳಿಗೆ ಅನ್ವಯ ಆಗುತ್ತೆ. ಅಂದ ಹಾಗೆ ಬಲ್ಕ್ ಡೆಪಾಸಿಟ್ ಅಂದ್ರೆ ಏನ್ ಗೊತ್ತಾ? 3 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಒಂದೇ ಬಾರಿಗೆ ಬ್ಯಾಂಕ್ ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡೋದಕ್ಕೆ ಬಲ್ಕ್ ಡೆಪಾಸಿಟ್ ಅಂತಾರೆ. ಸಾಮಾನ್ಯ ರಿಟೇಲ್ ಗ್ರಾಹಕರು ಇಷ್ಟು ದೊಡ್ಡ ಅಮೌಂಟ್ ಹಾಕೋದಿಲ್ಲ. ಇದರ ಬದಲು ಕಂಪನಿಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಟ್ರಸ್ಟ್ಗಳು ಮತ್ತು ಹೈ ನೆಟ್ವರ್ತ್ ಹೊಂದಿರುವವರೇ ಈ ಡೆಪಾಸಿಟ್ ಮಾಡ್ತಾರೆ. ಈ ಹೊಸ ರೂಲ್ಸ್ ಕೇವಲ ದೊಡ್ಡ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಮಾತ್ರವಲ್ಲ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್, ಪೇಮೆಂಟ್ ಬ್ಯಾಂಕ್ ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳಿಗೂ ಅನ್ವಯಿಸುತ್ತೆ. ಅಕ್ಟೋಬರ್ 1ರಿಂದ ಬರುವ ಆ 2 ಮೇನ್ ರೂಲ್ಸ್ ಏನು ಅಂದ್ರೆ, ಮೊದಲನೆಯದಾಗಿ ಪ್ರತಿದಿನ ದರ ಪ್ರಕಟ. ಇನ್ನು ಮುಂದೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷಕ್ಕೆ ತಮ್ಮ ವೆಬ್ಸೈಟ್ ನಲ್ಲಿ ಬಲ್ಕ್ ಡೆಪಾಸಿಟ್ ಬಡ್ಡಿ ದರ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಪಬ್ಲಿಷ್ ಮಾಡಲೇಬೇಕು. ವೆಬ್ಸೈಟ್ ನಲ್ಲಿ ಏನು ರೇಟ್ ಹಾಕಿದ್ದಾರೋ ಅದೇ ಬಡ್ಡಿಯನ್ನ ಗ್ರಾಹಕರಿಗೆ ಕೊಡಬೇಕು. ಇನ್ನು ಎರಡನೆಯದಾಗಿ ಎಲ್ಲರಿಗೂ ಒಂದೇ ದರ, ಅಂದ್ರೆ ಇಲ್ಲಿಯವರೆಗೆ ದೊಡ್ಡ ಕಂಪನಿಗಳು ಅಥವಾ ವ್ಯಕ್ತಿಗಳು ಬ್ಯಾಂಕ್ ಆಫೀಸರ್ಗಳ ಜೊತೆ ಮಾತುಕತೆ ನಡೆಸಿ ಹೆಚ್ಚು ಬಡ್ಡಿ ಪಡೆದುಕೊಳ್ತಿದ್ರು. ಆದ್ರೆ ಇನ್ನು ಮುಂದೆ ಆ ರೀತಿ ಸೀಕ್ರೆಟ್ ಮಾತುಕತೆಗೆ ಅವಕಾಶ ಇಲ್ಲ. ಒಂದೇ ದಿನ ಒಂದೇ ಮೊತ್ತದ ಡೆಪಾಸಿಟ್ಗೆ ಎಲ್ಲಾ ಶಾಖೆಗಳಿಗೂ ಮತ್ತು ಎಲ್ಲಾ ಗ್ರಾಹಕರಿಗೂ ಒಂದೇ ಸಮಾನವಾದ ಬಡ್ಡಿ ದರ ಸಿಗುತ್ತೆ. ಯಾವುದೇ ತಾರತಮ್ಯ ಮಾಡುವ ಹಾಗಿಲ್ಲ. ಹಾಗಂತ ಬ್ಯಾಂಕ್ಗಳಿಗೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. LCR ಆಧಾರದ ಮೇಲೆ ಹಣವನ್ನ ತಕ್ಷಣವೇ ವಾಪಸ್ ಪಡೆಯುವ ಅಪಾಯದ ಮಟ್ಟವನ್ನ ನೋಡಿ ಬಡ್ಡಿ ದರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಲು ಬ್ಯಾಂಕ್ಗಳಿಗೆ ಅವಕಾಶವಿದೆ. ಅಂದ್ರೆ ಹೆಚ್ಚು ರಿಸ್ಕ್ ಇರುವ ಡೆಪಾಸಿಟ್ಗಳಿಗೆ ಸ್ವಲ್ಪ ಜಾಸ್ತಿ ಬಡ್ಡಿ ಕೊಡಬಹುದು. ಆದ್ರೆ ಒಂದೇ ವರ್ಗದ ಗ್ರಾಹಕರ ಮಧ್ಯೆ ಯಾವುದೇ ತಾರತಮ್ಯ ಇರಬಾರದು ಅನ್ನೋದು ಇದರ ಉದ್ದೇಶ. ನೆನಪಿಡಿ, ಈ ನಿಯಮ ಕೇವಲ 3 ಕೋಟಿ ರೂಪಾಯಿ ಮೇಲ್ಪಟ್ಟ ಬಲ್ಕ್ ಡೆಪಾಸಿಟ್ ಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸಾಮಾನ್ಯ ಸಣ್ಣ ಡೆಪಾಸಿಟ್ ಗಳಿಗೆ ಇದು ಅನ್ವಯಿಸಲ್ಲ. ಹಾಗಾಗಿ ಅಕ್ಟೋಬರ್ 1ರಿಂದ ದೊಡ್ಡ ಮೊತ್ತದ ಹಣವನ್ನ ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡುವ ಮುನ್ನ ಈ ಹೊಸ ನಿಯಮಗಳ ಬಗ್ಗೆ ತಿಳಿದುಕೊಂಡ್ರೆ ಒಳ್ಳೆಯದು.